ಹಾಯ್, ಎಲ್ಲರಿಗೂ ನಮಸ್ಕಾರ. ಲಲಿತಾ ಆಫೀಸಲ್ ಚಾನಲ್ಗೆ ಸ್ವಾಗತ. ನಾನು ಬೆಂಗಳೂರಿಗೆ ಬಂದಿದ್ದೆ. ನಮ್ಮ ಹುಡುಗಂದು ಅಡ್ಮಿಷನ್ಸ್ ಎಲ್ಲ ಬೆಂಗಳೂರಿಗೆ ಬಂದಿದ್ದೆ. ಇಲ್ಲಿ ಬೆಂಗಳೂರಲ್ಲಿರೋ ನಮ್ಮ ಸಿಸ್ಟರ್ ಮನೆಗೆ ಬಂದಿದ್ದೀನಿ. ಇವಾಗ ಬೆಳಗ್ಗೆ 4 ಗಂಟೆಗೆ ಬಂದು ಒಂದು 2 ಅವರ್ 3 ಅವರ್ ಮಲಗಿ ಮತ್ತೆ ಇವಾಗ ನಾನು ನನ್ನ ಮಗಳು ಅಡ್ಮಿಷನ್ಗೆ ಹೋಗ್ತಾ ಇದ್ದೀವಿ. ನಾವಿರೋದು ಬೆಂಗಳೂರು ಬೇರೆ ಏರಿಯಾದಲ್ಲಿದ್ದಾರೆ. ಅಲ್ಲಿಂದ ಮಾರತಳ್ಳಿ ಕಡೆ ಅಡ್ಮಿಷನ್ಗೆ ಹೊಂಟಿದ್ದೀವಿ. ಬೆಳಗ್ಗೆ ಇವಾಗ 9:30 10 ಗಂಟೆ ಆಗಿದೆ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡಿಂದ ಇವ್ರ ಮನೆ ತುಂಬಾ ದೂರ ಇದೆ. ನೋಡಿ, ಬೆಂಗಳೂರಲ್ಲೂ ಕೂಡ ಆಕಳ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಆಕಳ ಎಲ್ಲ ಸಿಗುತ್ತೆ. ಹಳ್ಳಿ ವಾತಾವರಣ ಕೆಲವೊಂದು ಕಡೆ ಇದೆ. ಬಸ್ಸಿಗೆ ಬಂದ್ವಿ. ಮಾರ್ತಳ್ಳಿ ಬಸ್ಸಿಗೆ ಕೂತ್ಕೊಂಡಿದ್ದೀವಿ. ಇವಾಗ ಹೋಗೋಕ್ಕೆ ಮೆಜೆಸ್ಟಿಕ್ಕಿಗೆ ಹೋಗೋ ಬಸ್ಸಿಗೆ. ಬಸ್ಸೆಲ್ಲ ತುಂಬ ರಶ್ ಇದೆ. ಮೊದಲೇ ಸಾರಿ ನಾವು ಇವಾಗ 14-15 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ನಮ್ಮ ಮಗ 2.5 ವರ್ಷ ಇದ್ದಾಗ ಬಂದಿದ್ದೆ. ಅವಾಗ ಫೈನಾನ್ಷಿಯಲಿ ಹಣಕಾಸಿನ ಪ್ರಾಬ್ಲಮ್ ಬಂದಿತ್ತು. 2 ಇಯರ್ ಇದ್ದು ಮತ್ತೆ ಹೋಗ್ಬಿಟ್ಟಿವಿ. ನಾವು ಚೆನ್ನಾಗಿತ್ತು ಜಾಬು, ನಮ್ಮ ಮನೆ ಎಲ್ಲ ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿಗೆ ಹೋದ್ವಿ. ಇವಾಗ ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತಾ ಇರೋದು. ಇಲ್ಲೆಲ್ಲ ಬಿಲ್ಡಿಂಗ್ ನೋಡಿ ತುಂಬಾ ನನಗೆ ಆಶ್ಚರ್ಯ ಆಗಿಬಿಟ್ಟಿತ್ತು. ಎಷ್ಟೊಂದು ಒಳ್ಳೊಳ್ಳೆ ಬಿಲ್ಡಿಂಗ್ ನೋಡಿ, ಎಂಥ ಬಿಲ್ಡಿಂಗ್ಗಳು, ಆ ಬಿಲ್ಡಿಂಗಿನ ಅಪಾರ್ಟ್ಮೆಂಟ್ ಎತ್ತರ ನೋಡಿ ತಲೆ ತಿರುಗೇ ಬಿದ್ದೋಗ್ಬಿಡ್ತಿದ್ದೆ ನಾನು. ನಿಜವಾಗ್ಲೂ ನೋಡೋಕೆ ಚೆನ್ನಾಗಿದೆ. ಆದರೆ ಹಣಕಾಸಿನಲ್ಲಿ ಉಳಿತಾಯ ಮಾಡ್ಕೋಬೇಕು ಅಂದರೆ ಹಳ್ಳಿಯಲ್ಲಿರೋದೇ ಚೆಂದ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ನಾನು 1 ವೀಕ್ ಇದ್ದೀನಿ, ಏನೂ ತೊಗೊಳ್ಳೇ ಇಲ್ಲ. ಖಾಲಿ ಪಿಲ್ಲ ಅಡ್ಡಾಡೋಕ್ಕೆ, ಆಟೋಕ್ಕೆ, ಬಸ್ ಚಾರ್ಜಿಗೆ ಹೋಗ್ಬಿಡುತ್ತೆ. ಒಂದು 4 ತಿಂಗಳು ನಾವು ಆರಾಮಾಗಿ ಜೀವನ ಮಾಡ್ಬೋದು. ಹಳ್ಳಿಯಲ್ಲಿ 2-3 ತಿಂಗಳು ಬಳಸೋಷ್ಟು ದುಡ್ಡು ಒಂದೇ ವಾರದಲ್ಲೇ ಬರೀ ಗಾಡಿ ಎಣ್ಣೆಗೆ, ಊಟಕ್ಕೆ ಅದೇ ಖಾಲಿಯಾಗಿ ಹೋಗ್ಬಿಡ್ತು. ತುಂಬಾ ಬೇಜಾರಾಯಿತು. ನೋಡಿ, ಅಪಾರ್ಟ್ಮೆಂಟ್ ಎಷ್ಟೊಂದು ಕ್ಯೂಟಾಗಿದೆ. ಅಪ್ಪ, ಒಂದು ಅಪಾರ್ಟ್ಮೆಂಟ್ನಲ್ಲಿ 27 ಅಪಾರ್ಟ್ಮೆಂಟ್ ಇದೆ. ಹೈಟ್ಗೆ 27 ಅಪಾರ್ಟ್ಮೆಂಟಿಂದು ನೋಡೇ ಇದ್ದಿಲ್ಲ ನಾನು. ನೋಡಿದರೆ ಲಾಸ್ಟ್ ನಮ್ಮ ಕಡೆ 2 ಅಪಾರ್ಟ್ಮೆಂಟ್, 3 4 ಲಾಸ್ಟ್ 4 ಅಂದರೆ ದೊಡ್ಡದು ಅನಿಸುತ್ತೆ ಅದು. ಇಲ್ಲಿ 27-28 ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ನೋಡಿ ನಮಗೆ ನೋಡೋಕ್ಕಷ್ಟ ಚೆಂದ. ಏನಿದ್ರು ಇವಾಗಾದ್ರೂ 6 ತಿಂಗಳಿಗೆ ವರ್ಷಕ್ಕೆ ಟ್ರಾವೆಲ್ ಬಂದು ನೋಡ್ಕೊಂಡು ಹೋಗಿ ಚೆಂದ. ವಾಸ ಮಾಡೋದಂತ ನನಗೆ ಇಷ್ಟ ಇಲ್ಲ. ನೋಡಬೇಕು. ನಮ್ಮ ಮಗ ಮಾರ್ತಳ್ಳಿಯಲ್ಲಿ ನ್ಯೂ ಹಾರಿಜಾನ್ ದೊಡ್ಡ ಇಂಜಿನಿಯರ್ ಕಾಲೇಜಿಗೆ ಕೋಟಾದಿಂದ ಸೆಲೆಕ್ಟ್ ಆಗಿದ್ದಾನೆ. ಕಾಲೇಜ್ ತುಂಬಾ ಚೆನ್ನಾಗಿದೆ. ಇವಾಗ ಕಾಲೇಜಿಗೆ ನಮ್ಮ ಮಗಳನ್ನೇ ಕರ್ಕೊಂಡು ಹೋಗ್ತಾ ಇದ್ವಿ ಅಡ್ಮಿಷನ್ಗೆ. ನೋಡಬೇಕು, ತುಂಬಾ ದೊಡ್ಡ ಕತೆ ಆಗೋಗ್ಬಿಡ್ತು. ಕಾಲೇಜಿಗೆ ಅಡ್ಮಿಷನ್ಗೆ ಹೋಗ್ಬೇಕಾದ್ರೆ ಏನು ಡಾಕ್ಯುಮೆಂಟೇ ಒಯ್ದಿಲ್ಲ, ಬರೀ ಜೆರಾಕ್ಸ್ ತೊಗೊಂಡು ಹೋಗಿದ್ದೀವಿ. ನಾವು ಕುಷ್ಟಗಿಯಿಂದ ಬೆಂಗಳೂರಿಗೆ 12 ಅವರ್ ಜರ್ನಿ ಇದೆ. ನೋಡಿದರೆ ಗೌರ್ಮೆಂಟ್ ಬಸ್ಸು, ಸೀಟ್ ಖಾಲಿ ಇರೋಲ್ಲ. ಹಿಂಗೆ ಕೂತ್ಕೊಂಡೇ ಇರಬೇಕು. ಬೆಳಗ್ಗೆವರೆಗೂ ಮಲ್ಗೋಕ್ಕಾಗಲ್ಲ, ಏನಿಲ್ಲ. ಮತ್ತು ಈಗ ವಾರದಾಗ 2 ಬಾರಿ ಹೋಗ್ಬೇಕಾಗುತ್ತೆ. ರಿಜಿಸ್ಟ್ರೇಷನ್ 1,000 ರೂಪಾಯಿ ಕೊಟ್ಟು ಹೋಗೋದಾಗತ್ತಿಲ್ಲ ನಮ್ಮ ಕೈಲಿ. ಒಬ್ಬೊಬ್ರಿಗೆ 1,000 ಅಂದರೆ ಹೋಗೋಕೆ ಒಂದು 2,000, ಬರೋಕೆ 2,000 4,000. ಇವಾಗ ಆಯಿತು, ಬಸ್ ಇಳಿದಿದ್ದೀವಿ. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಮಗೆ ಗೊತ್ತಿಲ್ಲ ಮಾರ್ತಳ್ಳಿ ಬ್ರಿಡ್ಜಿಂದ ಇವ್ನ ಕಾಲೇಜಿಗೆ ಬಸ್ಸಲ್ಲಿ ಗೌರ್ಮೆಂಟಿಗೆ ಇಳಿಸ್ತಾರೆ ಅನ್ನೋ ಗೊತ್ತಿದ್ದಿಲ್ಲ. ಆಟೋದಲ್ಲಿ 80 ರೂಪಾಯಿ. ನೋಡಿದರೆ ಅದು ಅರ್ಧ ಕಿಲೋಮೀಟ್ರೂ ಇಲ್ಲ, 5 ಮೀಟರು ಇಲ್ಲ, ಅಷ್ಟು ದೂರ ಇಲ್ಲ. ಅಷ್ಟಕ್ಕೆ 80 ರೂಪಾಯಿ ತೊಗೊಂಡ್ರು ಆಟೋದವರು. ಸಖತ್ತು ಎಲ್ಲ ಟ್ರಾಫಿಕ್ ಜಾಮ್ ಇತ್ತು. ಹೋಗ್ತಾ ಇದ್ವಿ ಇವಾಗ ನಮ್ಮ ಹುಡುಗನ ಕಾಲೇಜಿಗೆ. ಅದಕ್ಕೆ ಇವಾಗ ಬೆಂಗಳೂರಲ್ಲಿ ಅಡ್ಮಿಷನ್ಗೋಸ್ಕರ, ಡಾಕ್ಯುಮೆಂಟ್ಗೋಸ್ಕರ ಮೊಬೈಲ್ ಬಿಡೋಕ್ಕಾಗಲಿಲ್ಲ. ವೀಡಿಯೋಗಳೆಲ್ಲ ದಯವಿಟ್ಟು ಕ್ಷಮಿಸಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮಂಥ ಹಳ್ಳಿಯವ್ರನ್ನ ಬೆಳೆಸ್ತಾ ಇರಬೇಕು. ನಾವು ನಮ್ಮಲ್ಲಿರೋ ಟ್ಯಾಲೆಂಟನ್ನು, ಪ್ರತಿಭೆನ ನಿಮ್ಮ ಹತ್ರ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ತುಂಬ ಚಾನಲ್ಗಳೆಲ್ಲ ಡಿಲೀಟ್ ಮಾಡಿ ಮತ್ತೆ ಒಳ್ಳೊಳ್ಳೆ ಚಾನಲ್ ಹೊಸ್ದಾಗಿ ಮಾಡ್ತಾಯಿದ್ದೀನಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ಕಿಪ್ ಮಾಡಬೇಡಿ. ನನಗೇನೇನು ಗೊತ್ತಿರುತ್ತೆ ಅದನ್ನೆಲ್ಲ ಹೇಳ್ತೀನಿ ನಾನು. ಇವಾಗ ಬೆಂಗಳೂರಿಗೆ ನಾವು ಹಳ್ಳಿಯಲ್ಲೇ ಇರೋದು. ಕುಷ್ಟಗಿ ಕಡೆ ಒಂದು ಕಂದಕೂರು, ಕುಷ್ಟಗಿ ಹತ್ರ ಒಂದು ಹಳ್ಳಿಯಲ್ಲಿ ಇರೋದು ನಾವು. ಇವಾಗ ಬಂದ್ವಿ ನೋಡಿರಿ. ನಮ್ಮ ಮಗನ ಕಾಲೇಜು ನ್ಯೂ ಹಾರಿಜನ್ ಅಂತೇಳಿ ಮಾರತಳ್ಳಿ ದಾಟಿ ಇದೆ. ಮಾರತಳ್ಳಿಯಿಂದ ಒಂದು 2 ಕಿಲೋಮೀಟ್ರ್ ಇದೆ, 2-2.5 ಕಿಲೋಮೀಟ್ರ್ ಆಗುತ್ತೆ. ಕಾಲೇಜು ತುಂಬಾ ಚೆನ್ನಾಗಿದೆ, ಲಕ್ಸುರಿಯಾಗಿದೆ. ಕೂಡೋಕ್ಕೆ, ನಿಲ್ಲೋಕ್ಕೆ, ಅಲ್ಲಿ ಕೊಡೋಂಥ ರೆಸ್ಪೆಕ್ಟು ತುಂಬಾ ಇಂಟ್ರೆಸ್ಟ್ ಆಯಿತು. ಇದೇ ನೋಡಿ ನಮ್ಮ ಮಗನ ಕಾಲೇಜ್ ಆಫೀಸಲ್ಲಿ ಅಡ್ಮಿಷನ್ನಿಗೆ ಬಂದಿದ್ದೀವಿ. ಇವಾಗೆಲ್ಲ ಒಂದೊಂದಕ್ಕೆ ಒಂದೊಂದು ಇದು ಇರುತ್ತೆ. ಎಲ್ಲ ರೀತಿಂದು ಅಲ್ಲೇ ಇದೆ, ಎಲ್ಲ ಡಿಪಾರ್ಟ್ಮೆಂಟನ್ನು ಅಲ್ಲೇ ಇದೆ. ನೋಡಿ, ದೊಡ್ಡ ಗಣೇಶ, ತುಂಬಾ ದೊಡ್ಡ ಗಣೇಶ ಇದೆ. ಇಲ್ಲಿ ಬರಬೇಕು ಎಂಟ್ರೆನ್ಸಲ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಫೀಲ್ಗಳು. ಅಲ್ಲಿ ಕೂತ್ಕೊಂಡ್ರೆ ಏನೋ ಒಂಥರ ದೊಡ್ಡ ದೇವಾಲಯದಲ್ಲಿ ಕೂತ್ಕೊಂಡಿದ್ದೇನೇನೋ ಅನಿಸುತ್ತೆ. ನೋಡ್ತಾನೆ ಇರಬೇಕು, ಅಲ್ಲೇ ಇರಬೇಕು, ಬಿಟ್ಟು ಬರಬಾರ್ದು ಅನಿಸುತ್ತೆ. ಕಾಲೇಜ್ ತುಂಬಾ ಚೆನ್ನಾಗಾಗಿದೆ. ಎಂಟ್ರೆನ್ಸಲ್ಲಿ ಒಂದು ಸ್ಮಾಲ್ ಟೆಂಪಲ್ಲೇ ಕಟ್ಟಿದ್ದಾರೆ ಗಣೇಶಂದು. ಮತ್ತು ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಹಾಲಲ್ಲಿ ಕೂಡ ದೊಡ್ಡದು ಗಣೇಶ ಕೂತ್ಕೊಂಡಿದ್ದಾನೆ ಅನ್ನೋ ಥರ ತುಂಬ ಹೈಟ್ ಗಣೇಶನ ಕೂಡಿಸಿದ್ದಾರೆ.
ಪ್ಲೇಸ್ಮೆಂಟು ಎಲ್ಲ ಚೆನ್ನಾಗಿದೆ ಇಲ್ಲೆಲ್ಲ. ನೋಡ್ಬೇಕು, ನಮ್ಮ ಮಗ 4 ವರ್ಷ ಓದಿದ ಮೇಲೆ ಗೊತ್ತಾಗುತ್ತೆ. ಇವಾಗ ನನ್ನ ಮಗಳು ಮಗ ಹೊರಗಡೆ ಎಲ್ಲ ಇವಾಗ ಒಳ್ಳೆ ಹೊಂಟಿದ್ದೀವಿ ನಾವು. ಅವರು ಜೆರಾಕ್ಸ್ ಎಲ್ಲ ಬೇಕಾಗಲ್ಲ, ಒರಿಜಿನಲ್ಲೇ ತರಬೇಕು ಎಲ್ಲ, ಜೆರಾಕ್ಸ್ ಏನು ಬೇಕಾಗಲ್ಲ ಅಂತ ತುಂಬಾ ಡಿಸ್ಟರ್ಬ್ ಆಗಿಬಿಡ್ತು. ಅಲ್ಲೇ ಶಿಲಿಗೆ ಕುಟುಂಬ ನಾನು ನನ್ನ ಮಗ ಓಡ್ಕೊಂಡು ಬಂದಿದ್ವಿ ಅಡ್ಮಿಷನ್ ಮಾಡಿಸ್ಕೊಂಡು ಹೋಗ್ಬೇಕು ಅಂತ. ಇಲ್ಲ, ನೀವೆಲ್ಲ ಒರಿಜಿನಲ್ ತೊಗೊಂಬರಕು, ಅದು ಬೇರೆ ಫೀಸ್ ಬೇರೆ ಕಟ್ಟಿದ್ದೀವಿ, ಗೌರ್ಮೆಂಟಿಗೆ ಕಟ್ಟಿದ್ದೀವಿ, ಮ್ಯಾನೇಜ್ಮೆಂಟ್ಗೂ ಕಟ್ಬಿಟ್ಟಿದ್ದೀವಿ. ಇವ್ರು ನೋಡಿದ್ರೆ ಹಿಂಗೆ ಅಂದ್ಬಿಟ್ರು. ಇವಾಗ ಒಳ್ಳೆ ಸಿಂಧಾನೂರಿಗೆ ಬಂದ್ವಿ, ಬೆಂಗಳೂರಿಂದ ಸಿಂಧಾನೂರಿಗೆ ಬಂದ್ವಿ. ಇವಾಗ ನನ್ನ ಮಗ ಓದಿರೋದು ದುದ್ದುಪಡಿ ಅಂತೇಳಿ ಹಾಸ್ಟ್ಲಲ್ಲಿ ಹಾಕಿದ್ವಿ. ನೋಡಿ, ನಮ್ಮ ಮಗ ಜೇದಲ್ಲಿ ರ್ಯಾಂಕ್ ಬಂದಿದ್ದ, ಅದರದ್ದು ಇಲ್ಲಿ ಫೋಟೋ ಹಾಕಿದ್ದಾರೆ. ಸ್ಕೂಲಲ್ಲಿ ನಮ್ಮ ಮಗ ಪಾಸ್ ಆಗಿರೋದು ಫೋಟೋ ಹಾಕಿದ್ದಾರೆ. ಅವನು ಬೋರ್ಡಲ್ಲೂ ತುಂಬ ಚೆನ್ನಾಗಿ ತಂದಿದ್ದಾನೆ, 97 ಮಾರ್ಕ್ಸ್ ತೆಗೆದಿದ್ದಾನೆ. ಇದು ಜೇದಲ್ಲೂ ತುಂಬ ಚೆಂದಿದ್ದಾನೆ. ಕೆಸೆಟ್ಟಲ್ಲಿ 10,000 ಆಯಿತು. ನಾವೇನೋ ಓಫ್ ಇಟ್ಕೊಂಡಿದ್ದೀವಿ 4,000 5,000 ಆಗ್ಬೋದು ಅಂತ ಓಫ್ ಇತ್ತು. ಏನೋ ಗೊತ್ತಿಲ್ಲ, ಅವನು ಮಧ್ಯದಲ್ಲೆಲ್ಲ ಔಟ್ ಆಫ್ ಔಟ್ ತೆಗಿತಾನೆ. ಮೇನ್ ಎಂಡಿಂಗ್ ಎಕ್ಸಾಮನ್ನು ಕಡಿಮೆ ತೆಗಿಯಕತ್ಬಿಡ್ತಾನೆ ಅವ್ನು. ಚಿಕ್ಕ ವಯಸ್ಸಲ್ಲಂದೂ ಹಂಗೇನೆ. ಫಸ್ಟ್ ಸ್ಟ್ಯಾಂಡರ್ಡಿಂದ 8th ವರೆಗೂ 97 98 ತೆಗೆದ. 10th ಅಲ್ಲೇನೋ 88 89 ತೊಗೊಂಡ. ಇವಾಗ PUC ಫಸ್ಟ್ ಇಯರ್ಗೆ ಔಟ್ ಆಫ್ ಔಟ್ ತೊಗೊಂಡ, PUC ಸೆಕೆಂಡ್ ಇಯರ್ಗೇನೋ ಕಡಿಮೆ ತೊಗೊಂಡ. ನೋಡಿ, ಔಟಿಂಗ್ ಹಿಂಗಿದೆ. ಔಟಿಂಗು ಈ ಥರ ಎಲ್ಲ ಇದೆ ತುಂಬ. ಮುಂದೆ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳು ತುಂಬಾ ಇದೆ. ಇದು ಮಾರ್ಕೆಟ್ ಮಧ್ಯದಲ್ಲೇ ಇದೆ, ಔಟಿಂಗ್ ಇಲ್ಲ ಕಾಲೇಜು. ಈ ಥರ ಇದೆ ನೋಡಿ ಅದು ಕಾಲೇಜು. ಮುಂದೆ ಎಲ್ಲ ಗಾರ್ಡನ್ನು ಎಲ್ಲ ವೆರೈಟಿ ಫ್ಲವರ್ಸ್ ಗಿಡಗಳು ಎಲ್ಲ ಥರ ತುಂಬ ಚೆನ್ನಾಗಿದೆ. ಏನೋ ನೋಡಬೇಕು, ಅವ್ರವ್ರ ಇದು ಅವ್ರು ಹೆಂಗೆ ಓದ್ತಾರೆ ಅನ್ನೋದ್ರ ಮೇಲೆ ಡಿಫೆಂಟು. ಯಾವ ಕಾಲೇಜು ಹಂಗೆ, ಈ ಕಾಲೇಜ್ ಹಿಂಗೆ, ಬಿಲ್ಡಿಂಗು ಪ್ಲೇಸ್ಮೆಂಟು ಅದು ಮ್ಯಾಟರ್ ಆಗಲ್ಲ. ಜಾಬು ಇದೇ ಕಾಲೇಜಲ್ಲಿ ಓದಿದವರು ಒಬ್ರು ತಿಂಗಳಿಗೆ 30,000 ಅಂತ ತೆಗಿತಾರೆ, ಒಬ್ರು 50,000 ತೆಗಿತಾರೆ, ಒಬ್ರು 1,00,000 ತೆಗಿತಾರೆ. ಅವ್ರ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ ನಮ್ಮ ಮಗ ಹೆಂಗೆ ತೆಗಿತಾನೋ, ಹೆಂಗೆ ಮಾಡ್ತಾನೋ. ನೀವು ಇರ್ತಿರಲ್ಲ, ಹಂಚ್ಕೊತೀನಿ ನಿಮ್ಮ ಜೊತೆ. ಇವಾಗೆಲ್ಲ ನೋಡಿ ಹೆಂಗಿದೆ ನೋಡಿ. ಮತ್ತು ಬೆಂಗಳೂರಿಗೆ ಬಂದು ಅವ್ರು ಬರಲ್ಲ ಅಂದಿಂದ ಮತ್ತೆ 2 ಡೇಸು ಎಲ್ಲ ಮಾರ್ಕ್ಸ್ ಕಾರ್ಡು, 10th ಫಸ್ಟಿಂದ ಹಿಡಿದು ಸೆಕೆಂಡ್ PUC ತನ್ನ ಸ್ಟಡಿ ಸರ್ಟಿಫಿಕೇಟು ನೋಡಿ. ಯಾರಾದ್ರೂ ಈಗ ಅಡ್ಮಿಷನ್ಗೆ ಹೋಗ್ಬೇಕಾದ್ರೆ ಮೇನ್ಸ್ ಏನೇನು ಬೇಕು ಅಂತ ಹೇಳ್ತೀನಿ. ಫಸ್ಟಿಂದ ಸೆಕೆಂಡ್ PUC ಎಲ್ಲ ಇದು ಸ್ಟಡಿ ಎಲ್ಲಿ ಓದಿದ್ದೇನೋ ಅಲ್ಲಿ ಸ್ಟಡಿ ಸರ್ಟಿಫಿಕೇಟ್. 2ನೇ ಸಾರಿ ಬಂದಾಗ ಇದು 2ನೇ ಸಾರಿ ಡಾಕ್ಯುಮೆಂಟ್ ಎಲ್ಲ ತೊಗೊಂಬಂದು ಅಡ್ಮಿಷನ್ ಮಾಡಿಸಿ ಆ ಖುಷಿಗೆ ಅಲ್ಲೇ ಕಾಲೇಜ್ ಪಕ್ಕ ಇಲ್ಲಿರೋ ಖಾನಾವಳಿಗೆ ಊಟ ಮಾಡ್ತಾಯಿದ್ದೀವಿ. ಇಲ್ಲಿನೂ ಬರೀ 100 ರೂಪಾಯಿನೇ ಒಳ್ಳೊಳ್ಳೆ ಊಟ ಕೊಟ್ಟರು ಗೊತ್ತಾ. ತುಂಬ ಖುಷಿ ಆಯಿತು. 2-3 ದಿನಸ ಪಲ್ಯ ಚಟ್ನಿ. ನಾನೇ ಎಕ್ಸ್ಟ್ರಾ ದುಡ್ಡು ವೇಸ್ಟ್ ಮಾಡಿದ್ನಿ ಅನಿಸುತ್ತೆ. ನಮ್ಮ ಸಿಸ್ಟರ್ ತುಂಬಾ ಬೈದ್ಬಿಟ್ಲು. 300ರಲ್ಲಿ ಖಾನಾವಳಿ ಊಟ ಮಾಡ್ತಿದ್ವಿ, ಎಕ್ಸ್ಟ್ರಾ ಆರ್ಡ್ರ್ ಮಾಡಿ ವೇಸ್ಟ್ ಮಾಡಿಬಿಟ್ಟೆ ಅಂತ. ಹೋಳಿಗೆ ಒಂದೊಂದು ಹೋಳಿಗೆ 40 ರೂಪಾಯಿ ತೊಗೊಂಡಿದ್ದಾರೆ. 2 ಹೋಳಿಗೆಗೆ, ಒಬ್ಬಟ್ಟಿಗೆ, ಬೇಳೆ ಒಬ್ಬಟ್ಟು ಅಂತೀರಿ ಅಲ್ವಾ. ನಾನು ಖುಷಿಗೆ ಒಬ್ಬಟ್ಟು ತಿನ್ನಲಿ ಅಂತ ಆರ್ಡ್ರ್ ಮಾಡಿದೆ. 2 ಒಬ್ಬಟ್ಟು, ತುಪ್ಪ ತುಂಬ ಚೆನ್ನಾಗಿತ್ತು. ಆಲೂಗಡ್ಡೆ ಬೋಂಡ ಮತ್ತು ನೋಡಿ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಮುಂದೆ ಎಲ್ಲ ಒಳ್ಳೊಳ್ಳೆ ವಿಡಿಯೋಗಳು ಮಕ್ಕಳ ಕಾಲೇಜಿನ ಬಗ್ಗೆ ಆಯಿತು, ಮನೆ ಬಗ್ಗೆ ಆಯಿತು, ಹೊಲದ ಬಗ್ಗೆ, ಕೃಷಿ ಬಗ್ಗೆ ಎಲ್ಲ ಹೇಳ್ತೀನಿ. ಹಳ್ಳಿಯಲ್ಲಿರೋ ನಾನು ಕೆಲವೊಂದು ನನ್ನ ಅನಿಸಿಕೆಗಳು, ಅಭಿಪ್ರಾಯಗಳು ನಿಮ್ಮ ಮುಂದೆ ಹಚ್ಕೋಬೇಕು ಅಂತ ತಿಳ್ಕೊಂಡಿದ್ದೀನಿ. ನಮ್ಮನ್ನು ಬೆಳೆಸಿ ಚೆನ್ನಾಗಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ವ್ಯೂವರ್ಸಿಗೆಲ್ಲ ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಕಾಲೇಜ್ ಬಗ್ಗೆ ಯಾರಾದರೂ ಅಡ್ಮಿಷನ್ ಮಾಡಿಸ್ಬೇಕಾ, ಏನೆಲ್ಲ ಬೇಕು, ನಮಗೆ ಏನೆಲ್ಲ ನಾವು ಕಷ್ಟಪಟ್ಟು ಅಡ್ಮಿಷನ್ ಮಾಡಬೇಕು ಅಂತ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂದರೆ ಕೇಳ್ಬೋದು. ಮತ್ತು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ, ವಿಡಿಯೋಕ್ಕೊಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ.